ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಗೊತ್ತಲ್ವಾ, ಅಚ್ಚುರಚ್ಚು ಕ್ರಿಯೇಷನ್ ಅಂತ. ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ನಾವೇನಪ್ಪ ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ವಿ, ಅದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏನಂದರೆ ಮಂತ್ರಾಲಯಕ್ಕೆ ನಾವು ಹೊರಟಾಗ ಸಾಟರ್ಡೆ 4 ಆಗಿತ್ತು. 4 ಹೊರಟ್ವಿ. ಅಲ್ಲಿಂದ ಹೊರಟು ನಾವು ಮಂತ್ರಾಲಯನ ರೀಚ್ ಆಗೋ ಅಷ್ಟರಲ್ಲಿ ಮಾರ್ನಿಂಗ್ 2:30 ಆಗಿತ್ತು. 2:30ಗೆ ಹೋದ್ವಿ. ಅಲ್ಲಿಂದ ಒಂದು ವ್ಯಾನ್ ಮಾಡಿಕೊಂಡು ಮಂತ್ರಾಲಯನ ರೀಚ್ ಆದ್ವಿ. ಅಲ್ಲಿ ರೂಮ್ಸೇ ಇಲ್ಲ ನೋಡಿದ್ರೆ, ಯಾಕಂದರೆ ಸಾಟರ್ಡೆ ಸಂಡೇ ಹೋಗಿರೋದ್ರಿಂದ ರೂಮ್ಸ್ ಇರಲಿಲ್ಲ. ಸೊ ಹೇಗೋ ಮಾಡಿ 3000 ಅಷ್ಟಾಯಿತು ರೂಮ್ ಮಾಡ್ಕೊಳ್ಳೋಕ್ಕೆ. ರೂಮ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ನಿಂಗು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. ಹಾಗೆಯೇ ಹೊರಟಿ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಮುಂದೆ ಆವರಣದಲ್ಲಿ ಕೂತಿದ್ವಿ. ಪೂಜೆ ನಡೀತಿತ್ತು ರಾಯರಿಗೆ. ಆಮೇಲೆ ನೆಕ್ಸ್ಟ್ ಒಳಗಡೆ ಹೋದಾಗ ಅಂದರೆ ರೂಮ್ ಸಿಗದೇ ಇರೋ ಕಾರಣ ಬೇರೆ ಬೇರೆ ಕಡೆ, ಅಂದರೆ ತುಂಬ ಜನ ಇದ್ವಿ, ನಾವು ಒಂದು 20 ಮೆಂಬರ್ಸ್ ಇದ್ವಿ. ಹಾಗಾಗಿ ನಾವು ಒಂದು ರೂಮ್ ಆದರೆ ನಮ್ಮ ತನು, ಮೇಘನಾ, ನನ್ನ ತಂಗಿ ಎಲ್ಲರೂ ಒಂದು ಕಡೆ ರೂಮ್ ಸೇರ್ಕೊಂಡಿದ್ವಿ. ನನ್ನ ತನುಗೆ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ದೇವಸ್ಥಾನದೊಳಗಡೆನೇ ಅವಳು ಓಲೆನ ಹಾಕೋತಾ ಇದ್ದಾಳೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿದ್ದಾದಮೇಲೆ ರಾಯರಿಗೆ ಸೇವೆ ಮಾಡೋಣ ಅಂತ ಹೇಳಿ ನಾವು ನಮ್ಮ ಸೇವೆನೂ ರಾಯರ ಮಠದಲ್ಲಿ ಇರಲಿ ಅನ್ನೋ ಕಾರಣಕ್ಕೆ ನಾವು ಎಲ್ಲರೂ ಹೋಗಿ ಪ್ರಸಾದನ ಪ್ಯಾಕ್ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಿದ್ದಾಯಿತು. ಅಲ್ಲಿಂದ ನೆಕ್ಸ್ಟು ಭರತನಾಟ್ಯ. ಅದು ಆಂಧ್ರಕ್ಕೆ ಸೇರಿರೋದ್ರಿಂದ ಅಲ್ಲಿ ಏನಂತ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಕೂಚಿಪುಡಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಭರತನಾಟ್ಯ ಅಂತಲೇ ಹೇಳ್ತೀನಿ. ಯಾಕಂದರೆ ನಮ್ಮ ಕಡೆ ಭರತನಾಟ್ಯ ಅಂದರೆ ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಅದನ್ನೇ ನೋಡ್ತಾ ಕೂತ್ಕೊಂಡ್ಬಿಟ್ಟೆ. ನನ್ನ ಮಗಳೂ ಕೂಡ ಅಳ್ತಾ ಇದ್ದೋಳು, ಹಠ ಮಾಡ್ತಾಯಿದ್ದೋಳು, ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡ್ಳು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅದೆಲ್ಲ ನೋಡಿದ್ದಾಯಿತು. ಸೇವೆ ಸಲ್ಲಿಸಿದ್ದೆಲ್ಲ ಆಯಿತು. ನೆಕ್ಸ್ಟ್ ಊಟಕ್ಕೆ ಹೋಗೋಣ, ಪ್ರಸಾದ ಸ್ವೀಕರಿಸೋಣ ಅಂತ ನೋಡಿದ್ರೆ ಅಲ್ಲಿ ಪ್ರಸಾದಕ್ಕೂ ತುಂಬ ಕ್ಯೂ ಇತ್ತು. ಜನ ಜಾಸ್ತಿ ಇದ್ದಿದ್ದರಿಂದ ತುಂಬ ಕ್ಯೂ ಇತ್ತು. ತುಂಬ ರೌಂಡ್ ಹೊಡ್ಕೊಂಡು ಬರಬೇಕಿತ್ತು ಪ್ರಸಾದ ಸ್ವೀಕರಿಸೋದಕ್ಕೆ. ಆದರೂ ಧೈರ್ಯ ಮಾಡಿ ಎಲ್ಲರೂ ಹೋದ್ವಿ. ನೋಡಿ ಅಲ್ಲಿ ಎಷ್ಟೊಂದು ಕ್ಯೂ ಇದೆ. ಅಲ್ಲೆಲ್ಲ ಸುತ್ಕೊಂಡು ಇಲ್ಲಿಗೆ ಬಂದ್ವಿ. ಭೋಜನ ಶಾಲೆ ಹತ್ರ. ಅಲ್ಲಿ ಹತ್ರ ಬರ್ತಿದ್ದಂಗೆ ನನ್ನ ಮಗಳು ಹೊಟ್ಟೆ ಹಸಿತೈತೆ ಅಂತ ಹಠ ಮಾಡ್ತಾಯಿದ್ಲು. ನಮ್ಮ ಯಜಮಾನರಿಗೆ ಕೋಪ ಬೇರೆ ಬಂದುಬಿಟ್ಟಿತ್ತು. ಅದರಲ್ಲೂ ಅದೆಲ್ಲ ಆಯಿತು. ಪ್ರಸಾದ ಅಂತೂ ಸಿಕ್ತು. ಪುಣ್ಯಕ್ಕೆ ದೇವ್ರ ಪ್ರಸಾದ ತಿನ್ನೋದಂದರೆ ತುಂಬಾ ಖುಷಿ. ಎಲ್ಲರೂ ಹೋದ್ವಿ, ಎಲ್ಲರೂ ಪ್ರಸಾದನ ತಿಂದ್ವಿ. ನನ್ನ ಮಗಳು ಸ್ಟೈಲು ಪಂಚೆ ಉಟ್ಕೊಂಡು ಹೂ ಮಾಡ್ಕೊಂಡಿದ್ಲು. ಅದಾಯಿತು. ಪ್ರಸಾದ ನೋಡಿ, ರಾಯರ ಪ್ರಸಾದ ತುಂಬಾ ಖುಷಿ ಆಯಿತು ನಮಗೆ. ಅನ್ನ ಮತ್ತು ಸಾಂಬಾರು ಅಷ್ಟೇ ಸಿಕ್ಕಿದ್ದು, ಪಾಯಸ ಏನೂ ಸಿಗಲಿಲ್ಲ. ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಾವು ಹೊರಟಿದ್ದೆ ಅಪ್ಪಣ್ಣಾಚಾರ್ಯರ ಮನೆಗೆ. ರಾಯರು ಅಲ್ಲಿ ತಪಸ್ ಮಾಡಿದಂಥ ಸ್ಥಳ ಅಂತ ಹೋಗಿ ನೋಡೋಕ್ಕೆ ಅಂತ ಹೋದ್ವಿ. ಅಲ್ಲಿ ಅರ್ಚಕರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು ನಮಗೆ. ಅದನ್ನೆಲ್ಲ ಕೇಳ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅಲ್ಲಿ ನಾಗರ ಕಲ್ಲಿದೆ. ಅದು ಮೂಡೋದಕ್ಕಂತ ಪ್ರತ್ಯಕ್ಷ ನಾಗರ ಕಲ್ಲಾಗಿರುವಂತಹ ಕಲ್ಲು. ತುಂಬ ಏನು ವೀಡಿಯೋಸ್ ಕ್ಯಾಪ್ಚರ್ ಮಾಡಲಿಲ್ಲ ನಾನು, ಯಾಕಂದರೆ ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ಆಗಲಿಲ್ಲ ನನಗೆ. ಎಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ರು, ಎಲ್ಲ ಹೇಳಿದ್ದೆಲ್ಲ ಆದಮೇಲೆ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಏಕಶಿಲಾ ಬೃಂದಾವನಕ್ಕೆ ಹೋದ್ವಿ. ಏಕಶಿಲಾ ಬೃಂದಾವನನೆಲ್ಲ ನೋಡ್ಕೊಂಡ್ವಿ. ಇದು ಕೂಡ ತುಂಗಾ ತೀರದಲ್ಲೇ ಇದೆ. ಇಲ್ಲಿ ರಾಯರು ಮಾಂಚಾಲಮ್ಮ ದೇವಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇದರಿಂದ ಮುಂದಕ್ಕೆ ಮಾಂಚಾಲಮ್ಮ ದೇವಸ್ಥಾನ ಕೂಡ ಇದೆ. ಮೇಲ್ಗಡೆ ಹೋಗಬೇಕು ಸ್ವಲ್ಪ. ಇಲ್ಲಿ ತುಂಬಾ ಚೆನ್ನಾಗಿತ್ತು ಆವರಣ. ನೋಡೋದಕ್ಕೆ ತುಂಬಾ ಖುಷಿಯಾಗ್ತಿತ್ತು. ಎಲ್ಲನೂ ಸಗಣಿಯಿಂದ ಅಲ್ಲಿ ಸಾರಿಸಿ ರಂಗೋಲಿಯನ್ನು ಹಾಕಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬಾ ಖುಷಿ ಆಗ್ತಿತ್ತು. ಇಲ್ಲೆಲ್ಲ ನೋಡ್ಕೊಂಡಿದ್ದಾದಮೇಲೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಇದ್ರ ವಿಶೇಷತೆ ಬಗ್ಗೆ. ಅದಾದಮೇಲೆ ಬಿಚ್ಚಾಲಮ್ಮ, ಮಾಂಚಾಲಮ್ಮ ಅಂತ ಕೂಡ ಕರೀತಾರಂತೆ. ಆ ದೇವಸ್ಥಾನ ನೋಡೋದಕ್ಕೆ ಅಂತ ಹೋದ್ವಿ. ಅದು ದೇವಸ್ಥಾನ ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿರೋದಂತೆ ವಿಶೇಷವಾಗಿ. ಅದಾದಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕ್ರೌಡ್ ಇದ್ದಿದ್ದರಿಂದ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಮತ್ತೆ ಒಂದು 6 ಹಂಗೆ ಬಂದು ಫ್ರೆಶ್ ಅಪ್ ಆಗಿ ಲೈಟಿಂಗ್ಸ್ನ ನೋಡೋದಕ್ಕೆ ಹೋದ್ವಿ. ಸೊ ರಾಯರ ಮಠದ ಆವರಣದಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೊರಡೋಣ ಅಂತೇಳ್ಬಿಟ್ಟು ನೋಡಿದ್ವಿ. ಎಲ್ಲ ತುಂಬಾ ಚೆನ್ನಾಗಿತ್ತು. ಪ್ರಶಾಂತವಾದ ಸ್ಥಳ. ಮಕ್ಕಳು ಆಟ ಆಡ್ಕೊಂಡು ಆರಾಮಾಗಿ ಖುಷಿಯಾಗಿ ಎಲ್ಲರೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ. ಮತ್ತು ನೈಟ್ ಕೂಡ ಮತ್ತೆ ಪ್ರಸಾದ ಸಿಕ್ತು. ಪ್ರಸಾದ ತಿಂದ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.